ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸಾನುವಿನ ಹೋಲ್ ಡೇ ಆ್ಯಕ್ಟಿವಿಟಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ. ಆಚೆ ಎಲ್ಲೂ ಮಕ್ಳಿಗೆ ಬಿಡೋದಕ್ಕಾಗ್ತಾ ಇಲ್ಲ. ಮನೇಲಿ ಹೇಗೆ ಅವ್ರನ್ನ ಮೇಂಟೈನ್ ಮಾಡೋದು, ಬ್ಯುಸಿಯಾಗಿರೋದು, ಏನು ಆ್ಯಕ್ಟಿವಿಟೀಸ್ ಮಾಡಿಸೋದು ಅಂತ ತುಂಬ ಜನ ಕೇಳಿದ್ರಿ. ನಾನು ಹೇಳಿದ್ದೆ ಸಾನು ಅವಳ ಫ್ರೆಂಡ್ ಇದ್ದಾಳೆ, ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂತ. ಆದ್ರೂ ಕೂಡ ಬೆಳಗ್ಗೆಯಿಂದ ರಾತ್ರಿ ತನಕ ಅವಳು ಹೇಗೆ ಎಂಗೇಜ್ ಆಗಿರ್ತಾಳೆ, ನಾವು ಹೇಗೆ ಅವಳನ್ನ ಎಂಗೇಜ್ ಮಾಡ್ತೀವಿ, ಏನೇನು ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ ಸಾನು ಎದ್ದು ಸ್ವಲ್ಪ ಆ್ಯಕ್ಟಿವಿಟೀಸ್ನ ಮುಗಿಸಿ ಟಿ ವಿ ಮುಂದೆ ಇದ್ದಾಳೆ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಹಾಗೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. 8:30 ಆಗ್ತಾಯಿದೆ. ಎದ್ದ ಮೇಲೂ ಕೂಡ ಬೆಡ್ ಬಿಡೋದಿಲ್ಲ. ಏನಾದರೂ ಅಂತಂದು ಆಟಾಡ್ತಾ ಇರ್ತಾಳೆ. ಇಲ್ಲಿ ಸ್ಕ್ರೀನ್ ಮುಚ್ಚಿದೆ, ಅದನ್ನು ತೆಗಿಯೋದಕ್ಕೂ ಬಿಡೋದಿಲ್ಲ. ಇವತ್ತು ನೋಡಿ ಏನು ಆಟಾಡ್ತಾ ಇದ್ದಾಳೆ ಅಂತ. ನಾನು ತೋರಿಸೋದು ಓಲ್ಡ್ ಮೆಮರೀಸ್ ನಮ್ಮದು. ನಾವು ಟ್ರಿಪ್ಗೆ ಹೋಗಿದ್ವಿ. ಆಯಿತು, ನಾವು ಟ್ರಿಪ್ಗೆ ಹೋಗಿದ್ವಿ. ಅಲ್ಲಿದ್ದು ಫೋಟೋಸ್ ಎಲ್ಲ ತೊಗೊಂಡು ಅದರಲ್ಲಿ ಇವತ್ತು ಏನೋ ಆಟಾಡ್ತಾ ಇದ್ದಾಳೆ. ನಾನು ಒಂದು 5-10 ನಿಮಿಷ ಈ ಥರ ಬಿಡ್ತೀನಿ, ಆಮೇಲೆ ಬ್ರಷ್ ಮಾಡು ಅಂತ ಹೇಳ್ತೀನಿ. ಅಲ್ಲಿ ತನಕ ಅವಳು ಬ್ರಷ್ ಮಾಡಲ್ಲ. ಬೆಡ್ ಬಿಟ್ಟ ಮೇಲೆ ಈ ಥರ ಎಲ್ಲ ನಾಟಕಗಳು ಇಲ್ಲ ಆಟಗಳು. ತಗೊಂಡೋಗಿ ಒಳಗಡೆ ಇಡುವಂತೆ. ಇದು ಬೋಟ್ ಅಂತೆ ಅವಳದು. ಹೆಂಗೋ ಹೋಗಿ ಬೇಗ ಹಾಲು ಕುಡಿಬಾರೆ. ಬಾ ಮಿಲ್ಕ್ ತಗೋ. ಥ್ಯಾಂಕ್ ಯು. ವೆಲ್ಕಮ್. ಸನ್ ಬಾತ್ ಮಾಡ್ತಾ ಮಾಡ್ತಾ ಈ ಥರ ಕುತ್ಕೊಂಡಿಲ್ಲಿ ಎಲ್ಲರೂ ಹಾಲು ಟೀ ಕುಡಿಯೋದು. ಏನು ಲರ್ನ್? ಮ್ಯಾಥ್. ಲೋನ್ ಮ್ಯಾಥ್. ನಿನ್ಗೆ ಇಷ್ಟ ಆಗುತ್ತಾ ಇದು? 5 in mind, 3 in fingers. After 5, 6, 7, 8. ಓಕೆ. ಮಮ್ಮಿ ಎಷ್ಟು ತೋರಿಸು. ಎಷ್ಟು ಸ್ಕೋರ್ ಮಾಡಿದೆ? 10. ಎಷ್ಟು? 10 out of 10. ವಾವ್, ವೆರಿ ಗುಡ್. ಪಾಪ ನೆಕ್ಸ್ಟ್ ಏನು ಆಡೋದು? ಪ್ಲಸ್ ಆಯ್ತಲ್ಲ ಈಗ. ಮೈನಸ್. ಅದು ತೋರಿಸು ಹೆಂಗಿದೆ. ಅದು ಈಸಿ. ಅದು ಈಸಿನಾ? ಎರಡು ಸಹ ಈಸಿ. ಇದು ಬೇಗ ಮುಗಿಸ್ಬಿಡ್ತೀನಿ. ಹೌದಾ? ಹೀಗೆ ಮಾಡೋಣ. 10 minus 8. 2. 7 minus 7. 0. 4 minus 2. 2. ಆಯ್ತಾ? ಸ್ಕೋರ್ ಎಷ್ಟು? 10. ವಾವ್. Time to see. ಇದೇ ಥರ ದಿನ ಪೂರ ಸಾನು ಜೊತೆ ಸ್ವಲ್ಪ ಆಟಾಡೋದು, ಕೆಲಸ ಮಾಡೋದು. ಸಾನು ಇನ್ನೊಂದು 10 minutes ತಿಂಡಿ ಮಾಡಿದ್ಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಟಿ ವಿ ನೋಡು, ಆಯಿತಾ? ಯಾಕಪ್ಪ ಎದ್ದೇಳು. ಯಾಕೆ ಮುನ್ನಿಸ್ಕೋತೀಯ? ನನಗೆ 10 minutes ಕೆಲಸ ಇದೆ, ಬರ್ತೀನಿ. ಆಮೇಲೆ ಆಟ ಆಡೋಣ. ನೀನು ಅಷ್ಟೊಂದು ಸ್ನಾನ ಮಾಡೋದು ಬಾ. ಈ ಟೈಮಲ್ಲಿ ಸಾನುಗೆ ಟಿ ವಿ ನೋಡೋದಕ್ಕೆ ಬಿಡ್ತೀವಿ ಸ್ವಲ್ಪ ಹೊತ್ತು. ಅಂದರೆ ನಮ್ಗೆ ಯಾವಾಗ ಕೆಲಸ ಇರುತ್ತೋ ಆವಾಗ ಅವಳಿಗೆ ಟಿ ವಿ ನೋಡೋದಕ್ಕೆ ಬಿಡೋದು. ಇಲ್ಲ ಅಂದರೆ ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವಳು ಬಿಡೋದಿಲ್ವಲ್ಲ, ಸ್ವಲ್ಪ ಹೊತ್ತು ಅವಳ ಜೊತೆ ಆಟಾಡ್ತೀವಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಓಕೆ ನೀನೀಗ ಟಿ ವಿ ನೋಡು, ನಾವೀಗ ನಮ್ಮ ಕೆಲಸ ಮಾಡ್ಕೊಳ್ತೀವಿ ಅಂತ ನಾನು ಈ ಕಡೆ ತಿಂಡಿನೋ ಅಡುಗೆನೋ ಮಾಡ್ಕೊಳ್ತೀನಿ. ಬೆಳಿಗ್ಗೆನೂ ಅಷ್ಟೇ, ಮಧ್ಯಾಹ್ನ ರಾತ್ರಿನೂ ಹಾಗೇ. ಈಗ ಅವಳಿಗೆ ಕಾರ್ಟೂನ್ ನೋಡೋದಕ್ಕೆ ಬಿಟ್ಟಿದೆ. ಅವಳು ಕಾರ್ಟೂನ್ ನೋಡ್ತಾ ಬರೀ ಟಿ ವಿ ನೋಡೋದು ಮಾಡೋದಿಲ್ಲ. ಅದ್ರ ಜೊತೆ ಕಲರಿಂಗ್, ಪೇಂಟಿಂಗ್, ಕ್ರಾಫ್ಟ್, ಅವಳು ಡಾಲ್ ಜೊತೆ ಆಟಾಡೋದು ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ಸೊ ಬರೀ ಟಿ ವಿ ನೋಡ್ತಾಳೆ ಅನ್ನೋ ಹಾಗೇನಿಲ್ಲ. ಇವಾಗ ನಾನು ಸಾಂಗ್ಸ್ ಹಾಕಿದ್ದೀನಿ, ಕಾರ್ಟೂನ್ ಹಾಕಿಲ್ಲ. ಯಾಕಂದರೆ ನಮಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ. ಈಗ ನಾನು ಅವಳಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಂದು ತಿಂಡಿ ಮಾಡಿ ಆಯಿತು. ತಿಂಡಿ ಆದಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ತಿಂಡಿ ಕೊಡ್ತೀನಿ. ತಿಂಡಿ ಕೊಡಬೇಕಾದ್ರೆ ಮಾತ್ರ ಅವಳಿಗೆ ಕಾರ್ಟೂನ್ ಹಾಕ್ತೀನಿ ಸ್ವಲ್ಪ ಹೊತ್ತು. ಅವಳು ತಿಂಡಿ ಮಾಡಬೇಕಾದ್ರೆ ನಾವು ಕೂಡ ಜೊತೆಲಿ ಕೂತ್ಕೊಂಡು ತಿಂಡಿ ತಿಂತೀವಿ. ಹಾಗಾಗಿ ಒಂದೊಂದು ಸಾರಿ ನಾನು ಟಿ ವಿ ಆವಾಗ ಹಾಕೋದಿಲ್ಲ. ತಿಂಡಿ ಆದಮೇಲೆ ನಮ್ಮದೇನಾದರೂ ಕಿಚನ್ ಕೆಲಸ ಇರುತ್ತಲ್ಲ, ಆವಾಗ ಓಕೆ ನೀನು 1/2 hour to 1 hour ನೋಡ್ಕೊಳ್ಬೋದು ಕಾರ್ಟೂನ್. ಯಾಕಂದರೆ ಬೆಳಗ್ಗೆಯಿಂದ ನೋಡಿರೋದಿಲ್ವಲ್ಲ. ಇದನ್ನು ನೋಡಾದ್ಮೇಲೆ ಅವಳು ಆಟ ಆಡೋದಕ್ಕೆ ಹೋಗ್ತಾಳೆ. ಈಗ ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾಳೆ, ಆಲ್ರೆಡಿ ಡಾಲ್ಸ್ಗೆ ತಿನ್ನಿಸ್ತಾ ಇದ್ದಾಳೆ. ಸೊ ಸಾನು ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಆಟ ಆಡೋದಕ್ಕೆ ಅಂತ ಹೋದ್ಲು.
ನಾನು ಈ ಟೈಮಲ್ಲಿ ನನ್ನ ಅಡುಗೆ ಕೆಲಸನ ಮಾಡ್ಕೊಳ್ತೀನಿ ಅಥವಾ ನನ್ನ ಬೇರೆ ಏನೇ ಕೆಲಸ ಇದ್ರೂ ಈ ಟೈಮಲ್ಲಿ ಮಾಡ್ಕೊಂಡು ಬಿಡ್ತೀನಿ. ಅವಳು ಊಟಕ್ಕೆ ಬರೋ ಮುಂಚೆ ಅಡುಗೆ ರೆಡಿ ಇರಬೇಕು. ನಂದು ಏನೇ ಕೆಲಸಗಳಿದ್ರು ನಾನು ಈ ಟೈಮಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅವಳಿಗೆ ಆಟನೂ ಮುಖ್ಯ, ಪಾಠನೂ ಮುಖ್ಯ, ಟಿ ವಿನೂ ಮುಖ್ಯ. ಯಾವುದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಈಗ ಸಮ್ಮರ್ ಇದೆ, ಸಮ್ಮರ್ ಹಾಲಿಡೇಸ್ ಅಂದ್ಬಿಟ್ಟು ಓದ್ದೇನೂ ಏನು ಬಿಡೋದಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಸ್ವಲ್ಪ ಆದರೂ ಟಚ್ ಇರಬೇಕು. ಇಲ್ಲ ಸ್ಕೂಲ್ಗೆ ಒಟ್ಟಿಗೆ ಹೋದ್ಮೇಲೆ ಓದೋದು ಬರೆಯೋದು ಮಾಡಿದ್ರೆ ಅಯ್ಯೋ ರಜಾನೇ ಚೆನ್ನಾಗಿತ್ತು, ಇವಾಗ ಇಷ್ಟೊಂದೆಲ್ಲ ಮಾಡಬೇಕಾ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ದಿನ ನಾನು ಅವಳಿಗೆ ಮ್ಯಾಥ್ ಒಂದು ಮಾಡಿಸ್ತೀನಿ, ಏನಾದರೂ ರೈಟಿಂಗ್ ಮಾಡಿಸ್ತೀನಿ. ಇದು ನಿಮ್ಮಲ್ಲೂ ತುಂಬ ಜನ ನನ್ನ ಥರನೇ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ, ಬರೀ ಆಟನೇ ಆಗ್ಬಿಟ್ಟಿದೆ, ಏನೂ ಪಾಠ ಇಲ್ಲ ಅಂತ. ಅದಕ್ಕೆ ಇದೇ ರೀತಿಯಲ್ಲಿ cuemath ಅವ್ರು ಕೂಡ ಯೋಚನೆ ಮಾಡಿ ಈಗ ಅವರೊಂದು ನಿಮಗೆ ಫ್ರೀ ಆಕ್ಸೆಸ್ ಫಾರ್ ಆಲ್ ದೇರ್ ಕರಿಕ್ಯುಲಮ್ನ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಮೊಬೈಲ್ ಹಿಡ್ಕೊಳ್ಳೋದು, ಮೊಬೈಲಲ್ಲಿ ಆಡೋದು ನೋಡೋದು ಅಂದರೆ ಇಷ್ಟ ಆಗುತ್ತಲ್ವ. ಸೊ ಆ ಮೊಬೈಲ್ ಕೊಟ್ಬಿಟ್ಟು ಇದನ್ನು ಮಾಡಿಸಿ, ಆಗ ಅವ್ರಿಗೂ ಕೂಡ ಮ್ಯಾಥ್ ಕಲ್ತಂಗೆ ಆಗುತ್ತೆ, ನಮಗೂ ಕೂಡ ಸಮಾಧಾನ ಇರುತ್ತೆ. ಓಕೆಪಾ ಆಟನೂ ಆಡ್ತಾ ಇದ್ದಾರೆ, ಪಾಠನೂ ಕಲಿತಾ ಇದ್ದಾರೆ ಅನ್ನೋ ರೀತಿಯಲ್ಲಿ. ಅಂದರೆ ಮ್ಯಾಥ್ ಎಕ್ಸ್ಕ್ಲೂಸಿವ್ಲಿ ಮ್ಯಾಥನ್ನು ಕಲಿಯುವಂಥ ಪ್ಲ್ಯಾಟ್ಫಾರ್ಮ್ ಇದು. ಇದರಲ್ಲಿ 2 ಕ್ಯಾಟಗರೀಸ್ ಇದೆ. ಒಂದು KG 1ನಲ್ಲಿ ಓದ್ತಾ ಇರೋ ಮಕ್ಕಳಿಂದ ಹಿಡಿದು KG 6th ತನಕ. ಇದರಲ್ಲಿ ಆಫ್ಲೈನ್ ಕ್ಲಾಸಸ್ ಇರುತ್ತೆ, ಒಂದು cuemath ಅವರ ಸೆಂಟರ್ ಇರುತ್ತೆ, ಅಲ್ಲಿ cuemath ಸರ್ಟಿಫೈಡ್ ಟೀಚರ್ ಇರ್ತಾರೆ. 1:6 ಒಂದು ಟೀಚರ್ಗೆ 6 ಸ್ಟೂಡೆಂಟ್ಸ್ನ ಅಲಾಟ್ ಮಾಡಿರ್ತಾರೆ. ಅವರು ಮ್ಯಾಥನ್ನು ಒಂದು ಮಾಡೆಲ್ ಮಾಡಿಬಿಟ್ಟು ಹೇಳ್ಕೊಡೋದು, ಪಜಲ್ ಕಾರ್ಡ್ ಅಥವಾ ಫನ್ ಆ್ಯಕ್ಟಿವಿಟಿ ಮೂಲಕ ಹೇಳ್ಕೊಡೋದು, ಈ ಥರ ಎಲ್ಲ ಹೇಳ್ಕೊಟ್ಟಾಗ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ಮ್ಯಾಥನ್ನು ಕಲಿತಾರೆ. ಸೊ ಆಟದ ಜೊತೆ ಪಾಠ ಅನ್ನೋ ರೀತಿಯಲ್ಲಿ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಮ್ಯಾಥನ್ನು ಕಲಿತಾರೆ. ಇನ್ನು 7th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆಚೆ ಹೋಗಬೇಕು, ಆಫ್ಲೈನ್ ಕ್ಲಾಸಸ್ಗೆ ಹೋಗಬೇಕು, ಸೆಂಟರ್ಸ್ಗೆ ಹೋಗಬೇಕು ಅನ್ನೋ ನೆಸಸರಿ ಇರೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಇವ್ರಿಗೆ ಇನ್ನೂ ಒಂದು ಅಡ್ವಾಂಟೇಜ್ ಅಂದರೆ 1:1 ಅಂದರೆ ನಾವಿಲ್ಲಿ ಕೂತ್ಕೊಂಡು ಆ್ಯಸ್ ಅ ಸ್ಟೂಡೆಂಟ್ ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಏನಾದರೂ ಡೌಟ್ ಬಂದಾಗ ಒಂದು ಟೀಚರ್ ಇರ್ತಾರೆ ಆನ್ಲೈನಲ್ಲಿ, ಅವ್ರ ಜೊತೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋದು. ಎಷ್ಟೊತ್ತು ಬೇಕಷ್ಟೊತ್ತು ರಿಪೀಟ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ, ಮುಜುಗರ ಪಟ್ಕೊಳ್ಳೋಂಗಿಲ್ಲ. ಅಯ್ಯೋ ನಾನು ಇನ್ನೊಂದು ಸಾರಿ ಕೇಳಿದರೆ ಏನು ಅಂದ್ಕೊಳ್ತಾರೋ ಏನೋ, ಹಾಗೆಲ್ಲ ಇರೋದಿಲ್ಲ. ಫ್ರೀ ಆಕ್ಸೆಸ್ ಫಾರ್ ಹೋಲ್ ಕರಿಕ್ಯುಲಮ್. ಈ ಕರಿಕ್ಯುಲಮಲ್ಲಿ ಏನೇನು ಇರುತ್ತೆ ಅನ್ನೋ ಹಾಗಿದ್ರೆ ವರ್ಕ್ಶೀಟ್ಸ್ ಇರುತ್ತೆ, ವರ್ಕ್ಶೀಟ್ಸ್ನ ಮಾಡ್ಬೋದು. ಕೆಲವೊಂದು ಮಾಡ್ಯೂಲ್ಸ್ ಇರುತ್ತೆ, ಲೆಕ್ಚರ್ಸ್ ಇರುತ್ತೆ. ಇದೆಲ್ಲನೂ ಮಾಡಿದ್ಮೇಲೂ ಏನೋ ಡೌಟ್ ರೇಸ್ ಆಗ್ತಾ ಇದೆ, ನಮಗೆ ಡೌಟ್ ಕ್ಲಿಯರ್ ಆಗಬೇಕು ಅನ್ನೋ ಹಾಗಿದ್ರೆ ಎನ್ರೋಲ್ ಆಗಬೇಕು. ಎನ್ರೋಲ್ ಆಗೋದ್ರಿಂದ ಇನ್ನೂ ಒಂದು ಬೆನಿಫಿಟ್ ಇದೆ. ಈಗ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಕೋಡಿಂಗ್ ಅಟ್ ಹೋಮ್ ಅಂತ ಒಂದು ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ 12 hours ಆಗೋ ಅಷ್ಟು ಕಂಟೆಂಟ್ ಇರುತ್ತೆ. ಈ ಕಂಟೆಂಟನ್ನು 12 ಸೆಷನ್ಸ್ ಆಗಿ ಡಿವೈಡ್ ಮಾಡಿ ಹೇಳ್ಕೊಡ್ತಾರೆ. ಇದರಲ್ಲಿ ಏನಿರುತ್ತೆ ಅಂದರೆ ಅವ್ರ ಕರಿಕ್ಯುಲಮ್ ಬಿಟ್ಟು ಇಟ್ ಮೇ ಬಿ ಕೋಡಿಂಗ್, ಆರಿಗ್ಯಾಮಿ ಮಾಡೋದು, ಕೆಲವೊಂದು ಲಾಜಿಕ್ ಲೈಕ್ ಸುಡೋಕು ಎಲ್ಲ ಮಾಡೋದು, ಆ ಥರ ಎಲ್ಲನೂ ಇರುತ್ತೆ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಬೇಕು ಅನ್ನೋ ಹಾಗಿದ್ರೆ ಏನೇನು ಇರುತ್ತೆ ಅನ್ನೋ ಹಾಗಿದ್ರೆ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ. ಅದರಲ್ಲಿ ಇನ್ ಡೀಟೇಲ್ ಆಗಿ ಏನೇನು ಹೇಳ್ಕೊಡ್ತಾರೆ ಅನ್ನೋದ್ರ ಇರುತ್ತೆ. ಆ್ಯಂಡ್ ನಾನು ಏನು ಹೇಳಿದ್ನೋ ಫ್ರೀ ಆಕ್ಸೆಸ್ ಫಾರ್ ಆಲ್ ದೇರ್ ಕರಿಕ್ಯುಲಮ್ ಅಂತ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಅದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಷ್ಟೇ. ಮಕ್ಕಳಿಗೆ ಮನೆಯಲ್ಲೇ ಕೂತ್ಕೊಂಡು ಮ್ಯಾಥನ್ನು ಕಲಿಬೋದು. ಎಸ್ಪೆಷಲಿ ಈಗ ತುಂಬ ಟೈಮ್ ಇದೆ, ಈ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸಾನು ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಬಂದಿದ್ದಾಳೆ. ಅವಳು ತಿಂಡಿ ತಿಂದಾದ್ಮೇಲೆ ನಾವು ಅವಳ ಜೊತೆ ಏನೂ ಆಟ ಆಡಿಲ್ಲ. ಮನೇಲಿ ಸ್ವಲ್ಪ ಹೊತ್ತಿದ್ಲು, ಆಮೇಲೆ ಅವಳ ಡಾಲ್ಸ್ಗೆ ಊಟ ಮಾಡಿಸ್ತಿದ್ಲಲ್ಲ, ತಿಂಡಿ ತಿನ್ನಿಸ್ತಿದ್ಲಲ್ಲ, ಅದನ್ನೆಲ್ಲ ಮಲಗಿಸ್ಬಿಟ್ಟು ಅವಳು ಆಟ ಆಡೋದಕ್ಕೆ ಹೋಗಿದ್ಲು. ಇವಾಗ ಬಂದಿದ್ದಾಳೆ. ಸೊ ಊಟ ಆದಮೇಲೆ ಏನು ಮಾಡ್ತೀವಿ, ಅವಳ ಜೊತೆ ಏನು ಆಟ ಆಡ್ತೀವಿ ಅನ್ನೋದನ್ನು ನೋಡೋಣ. ಓಕೆ 3 ಹಿಂಗೆ 3 ಸಾನು ವಿನ್ ಆಗ್ಬಿಟ್ಲು. ಡೈರೆಕ್ಟ್ ಲ್ಯಾಡರ್ ಹತ್ತಿ 3 ಹಾಕ್ಬಿಟ್ಟು ಗೆದ್ಬಿಟ್ಲು. ನೋಡ್ರಿ, ಇಲ್ಲಿಂದ ಡೈರೆಕ್ಟ್ ಹತ್ಬಿಟ್ಲು ರೀ ಅವಳು. ನೋಡ್ರಿ, ಇಲ್ಲಿಂದ ಡೈರೆಕ್ಟ್ 97. ಒಂದ್ಸರಿ 5 ಹಾಕಿದ್ಲು, ಇನ್ನೊಂದ್ಸರಿ 3 ಹಾಕ್ಬಿಟ್ಲು, ಬಂದ್ಬಿಟ್ಲು. ಸಾನು ಜೊತೆ ಒಂದು 3 ಗೇಮ್ ಏನೋ ಆಡಿದ್ವಿ. ಆಮೇಲೆ ನಾನು
ಎದ್ದು ಹೋದೆ. ಸಾನುಗೂ ನೀನು ಆಟ ಆಡೋದಕ್ಕೆ ಹೋಗು ಅಂದೆ. ಅವಳ ಜೊತೆ ನಾವು ಬರ್ರಿ ಕೇರಮ್ಮೆ ಆಡ್ತೀವಿ, ಸ್ನೇಕ್ ಆ್ಯಂಡ್ ಲ್ಯಾಡರೇ ಆಡ್ತೀವಿ ಅಂತೆಲ್ಲ ನೋಡಿ ಎಷ್ಟೊಂದಿದೆ. ಇದೆಲ್ಲ ಪಝಲ್ಸ್, ಇದರಲ್ಲಿ ಸ್ಟೋರಿ ಬುಕ್ಸ್ ಕೂಡ ಇರುತ್ತೆ. ಇದೆಲ್ಲನೂ ಒಂದೊಂದು ದಿನ ಒಂದೊಂದು ಆಡ್ತೀವಿ. ಒಂದು ದಿನದಲ್ಲಿ 2 ಅಥವಾ 3 ಕೂಡ ಆಡ್ತೀವಿ. ಎಲ್ಲ ಸೆಟ್ಸ್ ಇರುತ್ತೆ. ಅದನ್ನು ಕೂಡ ಅವಳು ತೊಗೊಂಡೋಗ್ಬಿಟ್ಟು ಅವ್ಳ ಫ್ರೆಂಡ್ಸ್ ಜೊತೆ ಕೂಡ ಆಟಾಡ್ತಾಳೆ. ಈಗ ಒಂದು 3 ಗೇಮ್ ಆದಮೇಲೆ ಅವಳು ಫ್ರೆಂಡ್ ಜೊತೆ ಆಟಾಡೋದಕ್ಕೆ ಹೋಗ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬರ್ತಾಳೆ. ಆಗಲೇ ಆಟಾಡೋದಕ್ಕೆ ಹೋಗಿದ್ಲಲ್ಲ, ಅರೌಂಡ್ 5:30 ಏನೋ ಮತ್ತೆ ಬಂದಳು. ಅವಳಿಗೆ ಅಲ್ಲಿ ಬೇಜಾರಾದಾಗ ಇಲ್ಲಿ ಬರ್ತಾಳೆ. ಅವಾಗ ಮತ್ತೆ ನಾವು ಅವಳ ಜೊತೆ ಕುತ್ಕೊಂಡು ಆಟಾಡ್ತೀವಿ. ಟಿ ವಿ ನೋಡೋದಕ್ಕೆ ಬಿಡೋದಿಲ್ಲ. ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಕೂಡ ಟಿ ವಿ ನೋಡಿರ್ತಾಳೆ. ರಾತ್ರಿಯನ್ನು ಊಟ ಮಾಡಬೇಕಾದ್ರೆ ನೋಡ್ತಾಳೆ, ಇಲ್ಲ ಅಂದರೆ ಇಲ್ಲ. ಈಗ ಒಂದು ಹಾಫ್ ಆನ್ ಅವರ್ ಆಟ ಆಡಿಬಿಟ್ಟು ಅವಳಿಗೆ ದಿನ ನಾನು ಸೈಕಲ್ ಓಡಿಸ್ತೀನಿ. ಸೈಕಲ್ ಮತ್ತು ಸ್ಕೂಟರ್ ಅವಳು ದಿನ ಹೊಡಿಲೇಬೇಕು. ನೋಡಿ 6 ಕಾಲೇನೋ ಆಗ್ತಾಯಿದೆ. ಈಗ ಅವಳು ಸ್ವಲ್ಪ ಹೊತ್ತು ಒಂದು 20-30 ರೌಂಡ್ಸ್ ಇರ್ಬೋದು ಸೈಕಲ್ ಮತ್ತು ಸ್ಕೂಟರ್ನ ಹೊಡಿತಾಳೆ. ಇದು ಅವಳು ಡೈಲಿ ರುಟೀನಲ್ಲಿ ಇರುತ್ತೆ. ಸೈಕಲ್, ಸ್ಕೂಟರ್, ಮ್ಯಾಥ್ಸ್, ರೈಟಿಂಗ್ ಎಲ್ಲನೂ ಕೂಡ ಅವಳು ಡೈಲಿ ಮಾಡಲೇಬೇಕು. 6:30 ಅರೌಂಡ್ ಸಾನುಗೆ ನಾನು ಸ್ನ್ಯಾಕ್ಸು, ಹಾಲು ಎಲ್ಲ ಕೊಡ್ತೀನಿ. ಅದಾದಮೇಲೆ ಮತ್ತೆ ಅವಳ ಫ್ರೆಂಡ್ ಜೊತೆ ಆಟ ಆಡೋದಕ್ಕೆ ಅಂತ ಹೋಗ್ತಾಳೆ. ಮತ್ತೆ ಅವಳು ಬರೋದು 8 ಗಂಟೆ ಅಷ್ಟೊತ್ತಿಗೆ. 8 ಗಂಟೆಗೆ ಬಂದಮೇಲೆ ಒಂದು ಹಾಫ್ ಆನ್ ಅವರ್ ಕಾರ್ಟೂನ್ ನೋಡ್ತಾಳೆ. ಆಮೇಲೆ 8:15 ಅಷ್ಟೊತ್ತಿಗೆ ನಾವು ಊಟ ಕೊಡ್ತೀನಿ. ಅದಾದಮೇಲೆ ಟಿ ವಿ ಬಂದು ನಾವು ನ್ಯೂಸ್ ನೋಡ್ತೀವಿ, ಇಲ್ಲ ಅಂದರೆ ಮೂವೀಸ್ನ ಎಲ್ಲರೂ ಕೂತ್ಕೊಂಡು ನೋಡ್ತೀವಿ. ಅದು ಬಿಟ್ಟರೆ ನೀವು ಹೇಗೆಲ್ಲ ಎಂಗೇಜ್ ಮಾಡ್ಬೋದು, ನಾವು ಮಾಡುವಂಥ ಕೆಲಸಗಳಲ್ಲಿ ಅವ್ರಿಗೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿ. ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ಹೀಗೆಲ್ಲ ಇರುತ್ತೆ ನೋಡಿ ಸಾನು ಆ್ಯಕ್ಟಿವಿಟೀಸ್. ರಾತ್ರಿ 9 ಗಂಟೆ ಆಗ್ತಾಯಿದೆ. ಎಲ್ಲರೂ ಕುತ್ಕೊಂಡು ಮೂವಿ ನೋಡ್ತಾ ಊಟ ಮಾಡ್ತಾಯಿದ್ದೀವಿ. ನಮ್ಮ ಸಾನು ಜೊತೆ ದಿನ ಹೀಗೆ ಹೋಗುತ್ತೆ. ಅವಳನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಎಲ್ಲರೂ ಶೇರ್ ಮಾಡಿದ್ದೀನಿ. ಕೆಲವೊಂದು ಸಾರಿ ಅವಳಿಗೆ ಸ್ವಲ್ಪ ಟೈಮ್ ಕೊಡ್ತೀವಿ. ಬಾಕಿ ಟೈಮಲ್ಲಿ ಸ್ವಲ್ಪ ಟಿ ವಿ ನೋಡೋದಕ್ಕೆ ಬಿಟ್ಟು, ಆಚೆ ಆಡೋದಕ್ಕೆ ಬಿಟ್ಟು ನಾವು ನಮ್ಮ ಕೆಲಸಗಳನ್ನ ಕೂಡ ಮಾಡ್ಕೊಳ್ತೀವಿ. ಸೊ ಹೀಗೆ ನಾವು ಮ್ಯಾನೇಜ್ ಮಾಡ್ತೀವಿ. ಎಲ್ಲರ ಮನೆಯಲ್ಲೂ ಹೀಗೆ ಆಗುತ್ತೆ, ಆಗಬೇಕು ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಇದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಯೂಸ್ಫುಲ್ ಟಿಪ್ಸ್ ಏನಾದರೂ ಸಿಕ್ಕಿದರೆ ತುಂಬ ಖುಷಿಯಾಗುತ್ತೆ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವೀಡಿಯೋಲಿ. ಆದರೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಬೇಕು ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.